ಸಿನಿಮಾಗಳ ಪೋಸ್ಟರ್ಸ್ಗಳನ್ನು ನಾವೆಲ್ಲ ನೋಡಿರ್ತೀವಿ. ಯಾಕೆಂತಂದರೆ ತುಂಬ ಸಿನಿಮಾಗಳ ಪೋಸ್ಟರ್ಸ್ಗಳನ್ನು ಬಿಡೋದಿಲ್ಲ, ಒಂದು ಎರಡೋ ಬಿಡ್ತಾರೆ. ಆಮೇಲೆ ನಿಧಾನವಾಗಿ ಸಿನಿಮಾ ಪೋಸ್ಟರ್ಸ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಒಂದು ರಿವೀಲ್ ಮಾಡ್ತಾರೆ. ಬಟ್ ಈ ಉತ್ತರಾಖಂಡ ಸಿನಿಮಾದ ಪೋಸ್ಟರ್ಸ್ ಬಗ್ಗೆ ಹೇಳೋದಾಯಿತು ಅಂದರೆ ಈ ಒಂದು ಪೋಸ್ಟರ್ಸ್ಗಳು ಒಂದು ರೀತಿಯಲ್ಲಿ ಒಂದು ಕನ್ನಡ ಇಂಡಸ್ಟ್ರಿ ಸಿನಿಮಾದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟೊಂದು ಮೇಲಿಂದ ಮೇಲೆ ಪೋಸ್ಟ್ಗಳು ಎಕ್ಸನ್ನು ಓಪನ್ ಮಾಡಿದಾಗ ಯಾವ ಸಿನಿಮಾದ ಅಪ್ಡೇಟ್ಸ್ಗಳು ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಉತ್ತರಾಖಂಡ ಸಿನಿಮಾದ ಪೋಸ್ಟರ್ಸ್ಗಳು ಡೈಲಿ ರಿಲೀಸ್ ಆಗ್ತಾ ಹೋಯಿತು. ಸೊ ಇಷ್ಟೊಂದು ಪೋಸ್ಟರ್ಸ್ ಅವಶ್ಯಕತೆ ಇತ್ತಾ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಉತ್ತರಾಖಂಡ ಸಿನಿಮಾಗೆ ಒಂದು ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಮೊದಲನೇದಾಗಿ ಈ ಸಿನಿಮಾದ ಒಂದು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಶಿವಣ್ಣ ಮತ್ತು ಡಾಲಿ ಧನಂಜಯ್ ಆಗಿರ್ಬೋದು, ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ರಿವೀಲ್ ಮಾಡಿದಂಥ ಪೋಸ್ಟರ್ಸ್ಗಳಾಗಿರ್ಬೋದು. ಸೊ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿದೆ. ಉಮಾಶ್ರೀ ಮೇಡಮ್ ಆಗಿರ್ಬೋದು, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಮತ್ತು ದಿಗಂತ್ ಅವರ ಒಂದು ಸ್ಟೈಲ್ ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಏನು ಡಿಫ್ರೆಂಟಾಗಿ ಪೋಸ್ಟರ್ಸ್ಗಳನ್ನು ರಿಲೀಸ್ ಮಾಡ್ತಾ ಹೋಗಿದ್ದಾರೆ. ಸೊ ಎಲ್ಲ ನೋಡಿದಾಗ ಸಿನಿಮಾ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಉತ್ತರಾಖಂಡ ಸಿನಿಮಾ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಒಂದು ರೀತಿಯಲ್ಲಿ ತೋರಿಸ್ತಾ ಇದೆ. ಎಲ್ಲ ಒಂದು ಕ್ಯಾರೆಕ್ಟರೈಸೇಷನ್ಸ್ಗಳು ಪೋಸ್ಟರ್ಸ್ಗಳನ್ನೇ ಬಾಯ್ಬಿಟ್ಟು ಹೇಳುವ ಹಾಗೆ ಇದೆ. ಪೋಸ್ಟರ್ಸ್ ಬಗ್ಗೆ ಮಾತಾಡಬೇಕು. ನಾನು ಆಗಲೇ ಹೇಳಿದೆ ಇಷ್ಟೊಂದು ಪೋಸ್ಟರ್ಸ್ಗಳ ಅವಶ್ಯಕತೆ ಇತ್ತಾ ಅಂತ. ಖಂಡಿತವಾಗ್ಲೂ ಅವಶ್ಯಕತೆ ಇತ್ತು. ಯಾಕೆಂತಂದರೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೇ ಕ್ಯಾರೆಕ್ಟರ್ಸ್ಗಳನ್ನು ರಿವೀಲ್ ಮಾಡಬೇಕು. ಆ ಕ್ಯಾರೆಕ್ಟರ್ಸ್ಗಳ ಬಗ್ಗೆ ಪರಿಚಯ ಮಾಡಿದಾಗ ಜನರ ಮೈಂಡ್ ಥಾಟ್ ಅಲ್ಲಿ ಹೋಗುತ್ತೆ. ಸೊ ದಿಗಂತ್ ಅವ್ರನ್ನ ನಾನು ನೋಡಿದಾಗ ನನಗನ್ಸಿದ್ದು ಎಸ್ಪೆಷಲಿ ಏನು ಅಂತಂದರೆ, ಸೊ ಅವರ ಲೈಫ್ ಕೆರಿಯರಲ್ಲೇ ಈ ರೀತಿಯಾದಂಥ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಆ ಲೆವೆಲಿಗೆ ಒಂದು ಲುಕ್ ಇತ್ತು. ಬಟ್ ಪೋಸ್ಟರ್ಲಿರುವಂಥ ಲುಕ್ಕು ಸಿನಿಮಾದಲ್ಲಿ ಅಷ್ಟೇ ಒಂದು ಖಡಕ್ ಆಗಿ ಒಂದು ಸಿನಿಮಾದಲ್ಲಿ ಅದೇ ರೀತಿಯಾಗಿ ಪೋರ್ಟ್ರೇ ಮಾಡಬೇಕು. ಕೇವಲ ಪೋಸ್ಟರ್ಗೆ ಮಾತ್ರ ಸೀಮಿತ ಮಾಡಬೇಡಿ ಅನ್ನೋದು ನನ್ನ ಒಂದು ಅಭಿಲಾಷೆ. ಯಾಕೆಂತಂದರೆ ಕೆಲವೊಂದು ಸಿನಿಮಾಗಳು ಪೋಸ್ಟರ್ಸ್ಗಳಲ್ಲಿ ತೋರಿಸಿರೋ ಹಾಗೆ ರಿಯಲಿಸ್ಟಿಕ್ ಆಗಿ ಸಿನಿಮಾಗಳಲ್ಲಿ ಒಂದು ಆ ರೀತಿ ಕ್ಯಾರೆಕ್ಟರ್ಸ್ಗಳು ಒಂದು ಹೊಂದಾಣಿಕೆ ಇರಲ್ಲ. ಸೊ ಏನು ಪೋಸ್ಟರ್ನ ಕ್ವಾಲಿಟಿ ಇದೆ, ಸೊ ಅದೇ ಒಂದು ಕ್ಯಾರೆಕ್ಟರ್ ಕ್ವಾಲಿಟಿ ಒಂದು ಸಿನಿಮಾದಲ್ಲೂ ಇರಬೇಕು ಅನ್ನುವಂಥದ್ದು. ಸೊ ಈ ಒಂದು ಸಿನಿಮಾದ ಪೋಸ್ಟರ್ಸ್ಗಳನ್ನು ನೋಡ್ತಾ ಇದ್ದಾಗ ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು. ಆ್ಯಂಡ್ ಆಲ್ಸೋ ಈ ಒಂದು ಸಿನಿಮಾದಲ್ಲಿ ಐಶ್ವರ್ಯ ಅವರು ಕೂಡ ಮಾಡ್ತಾ ಇದ್ದಾರೆ. ಐಶ್ವರ್ಯ ಅವರು, ಸೊ ಇವರು ಬಂದ್ಬಿಟ್ಟು ತಮಿಳು ಆ್ಯಕ್ಟರು, ಅವರ ಒಂದು ಡೆಬ್ಯೂಟ್ ಮೂವಿ ಆಗಿರುವಂಥದ್ದು. ಸೊ ಅಷ್ಟೇ ಅಲ್ಲದೆ ನಮ್ಮ ಚೈತ್ರ ಆಚಾರ್ಯರು ಕೂಡ ಇರುವಂಥದ್ದು. ಸೊ ತುಂಬ ಒಂದು ತಾರಾ ಬಳಗ ಇರುವಂಥದ್ದು. ಒಂದು ಶಿವಣ್ಣ ಅವರ ಪೋಸ್ಟರು ಮತ್ತು ಭಾವನಾ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಇತ್ತೀಚಿನ ದಿನಗಳಲ್ಲಿ ಈ ಶಿವಣ್ಣ ಮತ್ತು ಭಾವನಾ ಅವರ ಒಂದು ಪೋಸ್ಟರ್ ಸಪ್ರೇಟಾಗಿ ಬರುವಂಥದ್ದಿದೆ ಅಂತೆ. ಸೊ ಕಾದು ನೋಡೋಣ. ನಾನು ತುಂಬ ಕ್ಯೂರಿಯಸ್ ಆಗಿ ಅದು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಾರೆ ಹೇಳೋದಾಯಿತು ಅಂದರೆ ಉತ್ತರಾಖಂಡ ಸಿನಿಮಾದು ಪೋಸ್ಟರ್ ಬಂದುಬಿಟ್ಟು ಒಂದು ರೀತಿಯಲ್ಲಿ ಈಗೆಲ್ರಿಗೂ ಕೂಡ ಹುಚ್ಚಿಡಿಸಿದೆ. ಸೊ ನಮಗೂ ಕೂಡ ಒಂದು ಕ್ರೇಜ್ ಜಾಸ್ತಿ ಮಾಡಿದೆ. ಆ್ಯಂಡ್ ನಿಮಗೂ ಕೂಡ ಈ ಒಂದು ಪೋಸ್ಟರ್ಸ್ ಎಲ್ಲ ಹೇಗೆ ಅನ್ನಿಸ್ತು, ಏನು ಕತೆ, ಸೊ ನಿಮಗೆ ಯಾರ ಒಂದು ಲುಕ್ ಇಷ್ಟ ಆಯಿತು ಉತ್ತರಾಖಂಡದ್ದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ. ಸದ್ಯಕ್ಕೆ ಯಾವುದೇ ಸಿನಿಮಾಗಳು ಇಲ್ಲ. ಆ್ಯಂಡ್ ಅಪ್ಕಮಿಂಗ್ ಬರುವಂಥ ಸಿನಿಮಾಗಳು ಆದಷ್ಟು ಬೇಗ ರಿಲೀಸ್ ಆಗಲಿ. ಬಹಳ ದಿನಗಳ ನಂತರ ತಡ ಮಾಡಿ ಜನ ಹತ್ರ ಬರಬೇಡಿ. ಸೊ ಕ್ಯೂರಿಯಾಸಿಟಿ ಲ್ಯಾಪ್ಸ್ ಆಗೋಕ್ಕಿಂತ ಮುಂಚೆನೇ ಥಿಯೇಟ್ರಿಗೆ ಬನ್ನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.